ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ನೋಡಿ. ನೈಸಾಗಿ ಭತ್ತ ಸುರಿತಾ ಇದೆ ಮಿಷಿನು. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನಾನು ಬಂದು 6 ವರ್ಷ ಆಯಿತು, ಹಾಗಾಗಿ ಒಂದಿನಾದರೂ ನೋಡಲೇ ಇಲ್ಲ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಇದೆಲ್ಲ ನಮ್ಮದೇ ಹೊಲ. ತುಂಬ ಚೆನ್ನಾಗಿತ್ತು. ಹಸಿರಿರಬೇಕಾದ್ರೆ ನೋಡಬೇಕಾದ್ರೆ 2 ಕಣ್ಣು ಸಾಕೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೊಲ. ಈ ಟೈಮಲ್ಲಿ ಈ ಥರ ಹಸಿರಿರೋ ಹೊತ್ತಿಗೆ ನೋಡೋದೇ ಒಂಥರ ಚೆಂದ. ಬೆಳಗ್ಗೆ ಸಾಯಂಕಾಲ ತುಂಬ ಚೆನ್ನಾಗಿರುತ್ತೆ ಹೊಲದ ವಾತಾವರಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇವಾಗ ಇದು ಹೊಲ ಇರೋದು 16ರಿಂದ 17 ಎಕರೆ ಇರ್ಬೋದು ಅಷ್ಟೇ. ನಾವು ಭತ್ತ ಹಾಕಿರೋದು. ಬೈಲ್ಭೂಮಿ ಒಂದು 3 ಎಕರೆ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ವಾತಾವರಣ. ನಿಮಗೂ ವಿಡಿಯೋ ಹೆಂಗೆ ಅನ್ನಿಸ್ತಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ನೋಡಿ ಭತ್ತ ಇವಾಗ ಹಾಕ್ತಾ ಇದ್ದೇವೆ. ಚೆನ್ನಾಗಿ ಆಗಿದಾವಲ್ಲ ಭತ್ತ, ಅರ್ಧಂಬರ್ಧ ಭತ್ತ ಅಂತ. ಇದು ಪೂರ್ತಿ ಏನಾಗಿಲ್ಲ. ಎಲ್ಲೇ ಹೋಗ್ಬೇಕಾದ್ರೆ ಇದು ವಿಡಿಯೋ ಮಾಡಿದ್ದೆ ನಾನು. ಭತ್ತದ ರಾಶಿ ಆಗೋ ದಿನ ತೆಗೆದಿದ್ದು ವಿಡಿಯೋ. ಹಸಿರಾಗಿ ಹೆಂಗೆ ಕಾಣಿಸುತ್ತೆ ನೋಡಿ. ನೋಡಿ ಈ ರೀತಿ ಇದ್ದಾಗ ದನ ಎಲ್ಲ ಮೂಲ ಆಗ್ತವೆ. ಒಣಗಿರ್ಬೇಕಾದ್ರೆ ಎಲ್ಲ ದನ ಎಲ್ಲ ಕುಲ್ಲ ಹೊಡೆದು ಬಿಟ್ಟಿರ್ತಾರೆ. ಈ ರೀತಿ ಹತ್ತಿದಾಗ ಕಾಯಬೇಕಾಗುತ್ತೆ ಹೊಲನ. ರಾಶಿ ಹಾಕೋಕ್ಕೇನಪ್ಪ ಇಲ್ಲ, ಕಾಯಬೇಕಾಗುತ್ತೆ ಹೊಲ. ಇವಾಗ ಮಿಷಿನ್ ಬಂದಿದೆ ಹೊಲಕ್ಕೆ. ಎಲ್ಲ ರಾಶಿ ಮಾಡ್ತಾಯಿದ್ದೆ ಮಿಷಿನ್. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಮಿಷಿನ್ ಮಾಡೋದ್ವಲ್ಲ. ನಾನು ನೋಡೇ ಇಲ್ಲ ಇಲ್ಲಿವರೆಗೂ. ನಾನು 6 ವರ್ಷ ಆಯಿತು ಇಲ್ಲಿ ಊರಿಗೆ ಬಂದು. ಅಂದ್ರೂ ನಾನು ಮಿಷಿನ್ ಮಾಡೋದು ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಮಿಷಿನ್ ಮಾಡುತ್ತೆ.